ಮಗು ಥರ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ವೆದರ್ನ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಈ ಮಳೆಯಲ್ಲಿ ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೆ, ಸ್ವಲ್ಪ ಒದ್ದೆ ಕೂಡ ಆಗಿದ್ದೀನಿ. ಆ್ಯಂಡ್ ಅದೇ ಗ್ಯಾಪಲ್ಲಿ ಬಂದಿದ್ದ ತಕ್ಷಣ ನಾನು ವಿಡಿಯೋ ಮಾಡಿದೆ ಆ್ಯಂಡ್ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದಲ್ವಾ. ಸೊ ಶಿರೀಷ ಟಾಯ್ಸ್ ತೊಗೊಂಡಿದ್ಲು, ಅವ್ರ ಜೊತೆ ಸ್ವಲ್ಪ ಆಟಾಡಿ ಹಾಗೆ ಸ್ವಲ್ಪ ಏನೇನು ಮಾಡಿದೆ ಇವತ್ತಿನ ಡೇಸಲ್ಲಿ ಸ್ವಲ್ಪ ಅಂತ ನಿಮಗೆ ತೋರಿಸಿದ್ದೀನಿ. ಮಿನಿ ವ್ಲಾಗ್ ನೀವು ನೋಡಿ. ಬಟ್ಟೆ ಎಲ್ಲ ಸ್ವಲ್ಪ ಒದ್ದೆ ಆಗಿದೆ. ನಾನು ಹೇಳಿದೆ ಮಳೆಯಲ್ಲಿ ಬೈಕಲ್ಲಿ ಬಂದಿದೆ, ಹಾಗಾಗಿ ಈ ಮಳೆಯಲ್ಲಿ ಆಚೆ ಕೂಡ ತುಂಬಾ ಶಬ್ದ ಬರ್ತಾ ಇದೆ. ಅದರಲ್ಲೂ ಮನೆ ಒಳಗಡೆ ನಾನು ಶಿರೀಷ ಡ್ರಮ್ ಇಟ್ಕೊಂಡು ತುಂಬಾ ಸೌಂಡ್ ಮಾಡ್ತಾ ಇದ್ವಿ. ನನ್ನ ಅಕ್ಕ ಅಂದು ಸಾಕು ಸಾಕು ಅಂತ ಇದ್ರು ನಾವು ಬಿಡ್ತಾಯಿಲ್ಲ, ಅಷ್ಟು ಸೌಂಡ್ ಮಾಡ್ತಾ ಇದ್ವಿ. ಸೊ ಮಕ್ಕಳೊಂದಿಗೆ ಮಕ್ಳ ಜೊತೆ ಬೆರ್ಕೊಂಬಿಡ್ಬೇಕು ಅಂತಾರಲ್ಲ, ಸೊ ಹಾಗೆ ಅದಾದಮೇಲೆ ನಮ್ಮ ಅಕ್ಕ ಮಶ್ರೂಮ್ ಕಬಾಬ್ ಅಂತ ಕಲಿಸಿಟ್ಟಿದ್ಲಂತೆ. ಸೊ ಅದನ್ನು ಹಾಕೋಣ ಅಂತ ಅಡುಗೆ ಮನೆಗೆ ಹೋದ್ವಿ. ಹೇಗಿದ್ದೀನೋ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನನ್ನ ಬಗ್ಗೆ ಕಮೆಂಟ್ ಮಾಡೋ ಅಂಥದ್ದೇನೂ ಬೇಡ, ನ್ಯಾಚುರಲಾಗಿ ಹೇಗಿದ್ದೀನೋ ಹಾಗೆ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೂದಲು ಮಾತ್ರ ಹಿಂದೆ ಮುಂದೆ ಜಾಸ್ತಿ ಮಾಡ್ತಾಯಿದ್ದೆ. ನಾನು ಅಡುಗೆ ಮಾಡಿದರೆ ಶಿರೀಷ ಕೂಡ ಬರ್ತಾನೆ ಇರ್ತಾಳೆ, ಅದಕ್ಕೆ ಮೇಲೆ ಕೂರಿಸ್ಬಿಟ್ಟಿದ್ದೀನಿ ಅಲ್ಲಿ. ಆ್ಯಂಡ್ ಅದೇ ಗ್ಯಾಪಲ್ಲಿ ನಾವು ವೀಡಿಯೋಗೆ ಸುಮ್ಮನೆ ಪೋಸಸ್ ಕೊಡ್ತಾ ಇದ್ದೀವಿ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಏನಂದರೆ ಈ ಮಳೆಯಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ಬಟ್ ನನಗಂತೂ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ಆವಾಗ ನನಗೆ ಏನು ಸಿಗುತ್ತೋ ಅದ್ರಲ್ಲಿ ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ. ನಿಮಗೆ ಶಾರ್ಟ್ಸಲ್ಲಿ ಕೂಡ ಬಿಡ್ತಾ ಇರ್ತೀನಿ, ನೀವು ನೋಡ್ಬೋದು. ಸೊ ಸ್ಲ್ಯಾಂಗ್ ಸ್ವಲ್ಪ ಏನೋ ಬಿಡ್ತಾ ಇರ್ತೀನಿ, ಅದು ಇದು ಅಂತ ಬರ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಫ್ಲೋಲ್ಲಿ ಬರ್ತಾ ಇದೆ. ಆ್ಯಂಡ್ ಇವಾಗ ಎಣ್ಣೆ ಕಾದಿದೆ, ಸೊ ಎಣ್ಣೆಲಿ ಹಾಕ್ತಾ ಇದ್ದೀನಿ. ಹೇಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ, ಬಿಕಾಸ್ ಫ್ರೀಸರಲ್ಲಿ ಇಟ್ಬಿಟ್ಟಿದ್ರು. ಇವರು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರು ಇದನ್ನೆಲ್ಲ ತಿನ್ನೋಕ್ಕೆ ಮಾಡೋಕ್ಕೆ. ಬಟ್ ನಾನು ಬಂದಿದ್ದೆ ಆಫ್ಟರ್ನೂನ್ ಆಗಿತ್ತಲ್ವಾ, ಸೊ ಹಾಗಾಗಿ ಇದು ನೀರು ಬಿಟ್ಕೊಂಡ್ಬಿಟ್ಟಿದ್ದೆ. ಅದು ಕಬಾಬ್ ಹೋಗಿ ಬೇರೆ ಥರ ಆಗಿದೆ. ಆ್ಯಂಡ್ ಲಾಸ್ಟಲ್ಲಿ ಈ ಥರ ರೆಡಿಯಾಗಿದೆ. ಇದು ಚಿಲ್ಲಿ ಡ್ರೈ ಥರ ಕಾಣಿಸ್ತಾ ಇರ್ಬೋದು ನಿಮಗೆ. ಅದಾದಮೇಲೆ ನಾನು ಶಿರೀಷ ಕುತ್ಕೊಂಡು ತಿಂದ್ವಿ. ಹೆಂಗಂದರೆ ಇಬ್ಬರು ಕೊಡ್ಲಾ ಬೇಡವಾ ಅಂತ ಇಬ್ಬರು ಕಿತ್ತಾಡ್ಕೊಂಡು ತಿಂದ್ವಿ. ಆ್ಯಂಡ್ ಅದಾದಮೇಲೆ ಬಾವ ವಿಯಟ್ನಾಮ್ಗೆ ಹೋಗಿದ್ರು, ಅವ್ರು ಅಲ್ಲಿಂದ ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ರು, ಅದನ್ನು ಕೂಡ ನಾನು ನೋಡ್ತಾ ಇದ್ದೆ. ಅದಾದಮೇಲೆ ತುಂಬ ಜರ್ಕಿನ್ಸ್ ತಂದಿದ್ರು ಎಲ್ಲರಿಗೂ. ಸೊ ಅದನ್ನು ಕೂಡ ನಾನು ಯಾವುದು ನನಗೆ ಬೇಕು ಅದನ್ನು ನಾನು ತೆಗೆದುಬಿಟ್ಟು ತೊಗೊಂಡು ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ಮೇಲೆ ಇದನ್ನೇ ಹಾಕ್ಕೊಂಡು ಬೈಕಲ್ಲಿ ಓಡಾಡ್ತಿತ್ತು ನಾನು. ಆ್ಯಂಡ್ ನನ್ನ ಫೋನ್ ನೋಡಿ ಹೀಗಿತ್ತು, ಇದನ್ನೇ 6 ತಿಂಗಳು ನಾನು ಯೂಸ್ ಮಾಡ್ತಾಯಿದ್ದೆ. ತುಂಬ ಹೊಡೆದಾಗಿದೆ, ಸ್ಕ್ರೀನ್ ಕೂಡ ಅಷ್ಟು ವರ್ಕ್ ಆಗ್ತಿರ್ಲಿಲ್ಲ. ಆ್ಯಂಡ್ ಫೋನ್ ಬಂದಮೇಲೆ ಅದಕ್ಕೆ 5 ತಿಂಗಳಾದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಆದರೂ ಇದ್ರ ಮೇಲೆ ನನಗೆ ಲವ್ ಜಾಸ್ತಿ ಇದೆ. ಅಷ್ಟು ಹೊಡೆದೋಗಿದ್ರು ಕೂಡ ನಾನು ಯೂಸ್ ಮಾಡಿದ್ದೀನಿ ಇಷ್ಟು ಮಂತ್, 6 ಮಂತ್ ಮೇಲೆ ಅನಿಸುತ್ತೆ. ಆ್ಯಂಡ್ ಕ್ಲಾರಿಟಿ ಕೂಡ ನಂಗೆ ಅದೇ ಇಷ್ಟ, ತುಂಬ ಹೇಳಬೇಕಂದ್ರೆ ನ್ಯಾಚುರಲಾಗಿ ಬರುತ್ತೆ. ಅದಾದಮೇಲೆ ಫೇಸ್ಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾನು ಮತ್ತು ಖುಷ್ಬು ಅಂತ ಇಬ್ಬರು ಸ್ಟಾರ್ಟ್ ಮಾಡಿದ್ವಿ. ಬೇರೆ ತಗೋದು ಅದು ಜ್ಯೂಸ್ ಇಂದಂಗೆ ಅಂದ್ರೆ ಜ್ಯೂಸ್ ಇಲ್ಲ, ಥಂಡಿ ಇದೆ. ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ತುಂಬಾ ನಗ್ತಾ ಇರ್ತೀನಿ. ಸೊ ಇದು ನನ್ನ ಮೇಜರ್ ಪ್ರಾಬ್ಲಮ್, ಯಾವಾಗೂ ನಗ್ತಾ ಇರ್ತೀನಿ. ಆ್ಯಂಡ್ ವಿಡಿಯೋದಲ್ಲಿ ನಾವು ಟೊಮೆಟೊ ಹಣ್ಣ ಸ್ಕ್ರಬ್ ಥರ ಯೂಸ್ ಮಾಡ್ತಾಯಿದ್ವಿ ವಿತೌಟ್ ಶುಗರ್. ಫೇಸ್ಗೆ ಫುಲ್ಲು ಅಪ್ಲೈ ಮಾಡಿಕೊಂಡು ಅದಾದಮೇಲೆ 5 ಮಿನಿಟ್ಸ್ ಬಿಡ್ತೀವಿ ನಾವು. ಮುಟ್ಬೇಡ, ಮುಟ್ಬೇಡ, ಅಲಾಡುತ್ತೆ ಮುಟ್ರೆ ಮುಟ್ಟಲ್ಲ. ನೋಡಿ ಹೇಳ್ತಾ ಜಾಸ್ತಿ ಮಾಡ್ತಾಳೆ ಚೈತ್ರ. ನೀನ್ ಮುಟ್ತಾ ಅದನ್ನ ಟೇಬಲ್ ಮುಟ್ಬೇಡ ಅಂದಿದ್ದ ಅವನು. ಬಂತ ಆಯ್ತು. ಫ್ರೈ ಆದಮೇಲೆ ಅದನ್ನೆಲ್ಲ ತೊಳೆದ್ಬಿಟ್ಟು ಅದಾದಮೇಲೆ ಏನು ತೊಗೊಂಡಿದ್ದೆ, ಕಡಲೆ ಹಿಟ್ಟು, ಮೊಸರು ಮತ್ತು ಕಾಫಿ ಪುಡಿನ ಮಿಕ್ಸ್ ಮಾಡಿ ಫೇಸ್ಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಇಲ್ಲಿ ಮಾಸ್ಕ್ ಥರ. ಮತ್ತು ಇನ್ನೊಂದು ಹೇಳ್ತೀನಿ, ಫೇಶಿಯಲ್ ಹೇರ್ ಇರೋರು ದಯವಿಟ್ಟು ಇದನ್ನು ಸ್ಕ್ರಬ್ಬಾಗಿ ಬಳಸ್ಬಿಡಿ. ಮೀನ್ಸ್ ಡ್ರೈ ಆದಮೇಲೆ ಸುಮ್ಮನೆ ಹಾಗೆ ಉದುರುತ್ತೆ ಮಾಡೋಣ ಅಂತ ಮಾಡಿಬಿಡಿ. ಬಿಕಾಸ್ ಹೇರ್ ಇರುತ್ತಲ್ವ ಅದು ತುಂಬಾ ಪೇನ್ ಕೊಡುತ್ತೆ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಏನು ಮಾಡ್ದೆ ಅಂತ ತೋರಿಸ್ತೀನಿ, ಅದೇ ಥರ ಮಾಡಿ. ಸುಮ್ಮನೆ ಡ್ರೈದಾಗೆ ಸ್ಕ್ರಬ್ ಥರ ಮಾಡಿಬಿಡಿ.
ಬಿಕಾಸ್ ಸೆನ್ಸಿಟಿವ್ ಇರುತ್ತೆ ಫೇಸಲ್ಲಿರೋ ಹೇರ್ ಹಾಗಾಗಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾವೆಲ್ಲ ಫೇಸ್ಗೆ ಹೆಂಗೆ ಹಾಕ್ಕೊತಾ ಇದ್ದೀವಿ ಅಂತ. ಆ್ಯಂಡ್ ಇದು ನಮ್ಮ ಅಕ್ಕ ಕೂಡ ಹಾಕಿದ್ವಿ, ಬಟ್ ವಿಡಿಯೋಗೆ ನಾವು ಬರಲ್ಲ, ಹಾಗಾಗಿ ಅವಳ ವಿಡಿಯೋದಲ್ಲಿ ನಾನು ತೋರಿಸಲ್ಲ. ಆ್ಯಂಡ್ ಸ್ವಲ್ಪ ನಗೋದು ಜಾಸ್ತಿನೇ ಇದೆ ವಿಡಿಯೋದಲ್ಲಿ. ಇನ್ನು ಮಿಕ್ಕಿರೋ ಅಂಥದ್ದನ್ನೆಲ್ಲ ಅವಳು ತಪ್ಪೆ ಥರ ಫೇಸ್ಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ, ನಿನಗೆ ನಾನು ನನಗೆ ನೀನು ಅಂತ. ಆ್ಯಂಡ್ ಇದೇ ಗ್ಯಾಪಲ್ಲಿ ಶಿರೀಷಾ ಫುಲ್ ನೋಡ್ತಾ ಇದ್ದಾಳೆ ಏನೋ ಮಾಡ್ಕೊತಿದ್ದ ನನ್ನ ಬಿಟ್ಟು ಅಂತ. ಅದಾದಮೇಲೆ ನಮ್ಮ ಫೇಸ್ ನೋಡಿ ಹೇಗೆ ಕಾಣಿಸ್ತದೆ ಅಂದರೆ ಫುಲ್ಲು ಡ್ರೈ ಮಾಡ್ಕೊತಾ ಇದ್ದೀವಿ, ಏನೇನು ಸಿಗುತ್ತೋ ಅದರಲ್ಲೆಲ್ಲ. ಆ್ಯಂಡ್ ವಿತಿನ್ ಒಂದು 20 ಮಿನಿಟ್ಸ್ ನಮ್ಮ ಫೇಸ್ ಎಲ್ಲ ನೋಡಿ ಹೆಂಗೆ ಬ್ರೌನಾಗಿ ಕನ್ವರ್ಟ್ ಆಯಿತು. ಆ್ಯಂಡ್ ಅದಾದಮೇಲೆ ನಾನು ವಾಟರ್ ಅಪ್ಲೈ ಮಾಡಿ ನಾನಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ನನಗೂ ಹೇಳಿದೆ, ಬಟ್ ನನಗೆ ಇಷ್ಟ ಇಲ್ಲ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ. ಹಾಗಾಗಿ ನೋಡಿ ನಾನು ಈ ಥರ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಸ್ಕ್ರಬ್ ಮಾಡಬೇಡಿ, ನಂದು ಸೆನ್ಸಿಟಿವ್ ಇದೆ ಸ್ವಲ್ಪ ಸ್ಕಿನ್, ಸ್ವಲ್ಪ ಏನಾದರೂ ಆದರೆ ರೆಡ್ಡಾಗಿ ಕನ್ವರ್ಟ್ ಆಗಿಬಿಡುತ್ತೆ. ನನ್ನ ಫೋರ್ಹೆಡಲ್ಲಿ ನೀವು ನೋಡ್ತಾ ಇರ್ಬೋದು ಟ್ಯಾನ್ ಇದೆ, ಬಿಕಾಸ್ ಮಧ್ಯಾಹ್ನ ನಾನು ಗಾಡಿ ಓಡಿಸೋದು ಆಲ್ಮೋಸ್ಟ್, ಹಾಗಾಗಿ ನನ್ನ ಫೇಸ್ ಟ್ಯಾನ್ ಇದೆ. ಇದಕ್ಕೆ ಚೆನ್ನಾಗಿದೆ ತಾನೆ? ಅಮ್ಮ ನಂಗೂ ನೋಡು. ನಿಮ್ದಂದ್ರೆ ಯಾವ ಥರ ಅಯ್ಯೋ ಸಾಫ್ಟ್ ಇದಲ್ಲ? ಸಾಫ್ಟ್ ಇಲ್ಲ. ಅಯ್ಯೋ ನನ್ನ ತರ್ಸ್ಬೇಡಮ್ಮ. ಫುಲ್ಲು ಬಚ್ಚಪಟಿ ಓಯೇ ಚಪಟಿ ಬಚ್ಚಪಟಿ ಆಲೋಚನೆ ಹೇಳಿ ಈಗ. ನನಗೂ ಗೊತ್ತಿಲ್ಲ, ಅಂದರೆ ಸಾಫ್ಟ್ ಐತೆ ಅಷ್ಟೇ. ವೀಕ್ಲಿ ಒನ್ಸ್ ಟೈಮ್ ಸಾಕು, ನಾನು ಬೇಕಾಗಿಲ್ಲ ಮಾಡೋರಿಗೆ ವಾರಕ್ಕೆ ಒಂದ್ಸಲಿ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಶಾರ್ಟ್ ವಿಡಿಯೋ ಆಗಿದ್ರು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಗೆ ಏನಾದರೂ ಟಿಪ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.